ವೆದರ್ ಚೆನ್ನಾಗಿತ್ತು, ಒಂದ್ ರೀತಿ ನೇಚರ್ ತುಂಬಾ ಚೆನ್ನಾಗಿತ್ತು. ಕಿಂದ ಒಂದ್ಸಾರಿ ರಂಗೋಲಿನ ಬಿಡಿಸ್ವಿ. ಇವಾಗ ಒಳಗಡೆ ಬಂದು ಪೂಜೆನ ಮಾಡ್ತಾ ಇದ್ವಿ. ಸೊ ಓಕೆ, ಫೈನಲ್ ಆಗಿ ಎದ್ದ ತಕ್ಷಣ ಬಾದಾಮಿ ಇನ್ನ ಮಧ್ಯಾಹ್ನವರೆಗೂ ಅಲ್ಪ ಜಾಸ್ತಿ ಏನೇನು ಹಾಕ್ಬೇಕಾಗುತ್ತೆ ಉಪಯೋಗಿಸ್ಕೊಂಡು ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಪಲಾವ್ನ ಮಾಡ್ಕೊಂಡಿದ್ದೆ, ಇಟ್ಟಿದ್ದೆ, ಅದನ್ನು ಕೂಡ ದೇವ್ರಿಗೆ ನೈವೇದ್ಯ ಮಾಡಿದೆ. ಮನೆಯಲ್ಲಿ ಕಾಲ್ ಮಾಡಿ ಪಾಯಸ ಮಾಡೋರು ನೈವೇದ್ಯ ತಗೊಂಡ್ಬಂದಿದ್ರು. ಇದು ಪಾಯಸ ಇದ್ರೆ ಬೇರೆ ಯಾವ್ದು ಬೇಕು ಇವಾಗ. ಸೊ ಓಪಿಕನ್ನ ಬಂದಿರ್ತಾರೆ, ತುಂಬಾ ಜನ ಇದ್ರು. ಪೂಜೆನ ಮಾಡಿಸ್ಬಿಟ್ಟು ಒಳ್ಳೆ ತರ ಮಾಡಿಟ್ಟು ಅಲ್ಲಿ ಒಂದು ಗಂಗಾದೇವಿ ದೊಡ್ಡ ಎಲ್ಲ ಮುಗಿಸ್ಕೊಂಡು ಆಶ್ರಮದ ಕಡೆ ನಾವು ಬೇಗ ಬಂದಿದ್ದೆ. ನಾವು ಓಮು ಮತ್ತೆ ಸ್ವಸ್ತಿ ಕ್ಷೇಮ ಗೊತ್ತಿಲ್ಲ ಎಲ್ಲ ಟೈಮ್ ಇಷ್ಟೊಂದು ಜನ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಹೊರಗಡೆ ಸ್ವಲ್ಪ ಹೊತ್ತು ಕೂರ್ಗೆ ಎಲ್ಲಾನು ಇತ್ತು. ಹಾಗಾಗಿ ಇನ್ನ ಅವರೇ ಹೋಗ್ಬೇಕು. ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಬ್ಲಾಗಿನ ಮುಂಚೆ ಇನ್ನೂ 2 ಬ್ಲಾಗು ಬರಬೇಕಾಗಿತ್ತು, ಪೆಂಡಿಂಗಲ್ಲಿದೆ. ಬಟ್ ಈ ಬ್ಲಾಗ್ನ ನಾನಿವತ್ತು ಅಪ್ಲೋಡ್ ಮಾಡೋಕ್ಕೆ ಕಾರಣ ಇದು ಸಂಕ್ರಾಂತಿ ದಿನದ ವ್ಲಾಗು. ಹಾಗಾಗಿ ಬೇಗ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಸಂಕ್ರಾಂತಿ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನೊಂದು ಜಾತ್ರೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಇನ್ನೂ ಒಂದು ಪಾರ್ಟ್ ನಾನು ವಿಡಿಯೋನ ಎಡಿಟ್ ಮಾಡಬೇಕು. ಸೊ ಸ್ವಲ್ಪ ಲೇಟ್ ಆಗಿದೆ ಎಡಿಟ್ ಮಾಡೋದಕ್ಕೆ, ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ವ್ಲಾಗ್ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತು ಸಂಕ್ರಾಂತಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಬೇಗ ಎದ್ದಿದೆ. ಬೇಗ ಅಂದರೆ 5:30 ಆಗಿತ್ತು ನಾನು ಎದ್ದಾಗ. ಸೊ 5:30ಗೆಲ್ಲ ಎದ್ದು ಟೀ ಎಲ್ಲ ಮಾಡ್ಕೊಂಡು ಕೊಡೋದು, ಕಸ ಎಲ್ಲ ಗುಡಿಸಿ ಇನ್ನು ನೆಲ ಒರೆಸ್ಬೇಕು ಅಂತ ಹೇಳಿ ಹೊರಗಡೆ ಮಾಪ್ ತೊಗೊಂಬರೋದಕ್ಕೆ ಬಂದಿದ್ದೆ. ಸೊ ವೆದರ್ ಚೆನ್ನಾಗಿತ್ತು, ಎಲ್ಲೂ ಕೂಡ ಒಂಚೂರು ಸೌಂಡ್ ಇರಲಿಲ್ಲ, ಬರೀ ಹಕ್ಕಿಗಳ ಚಿಲಿಪಿಲಿನೇ ಕೇಳ್ತಾ ಇತ್ತು. ಸೊ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆ ಒಂದು ರೀತಿ ನೇಚರ್ ತುಂಬ ಚೆನ್ನಾಗಿದೆ. ಮುಂದ್ಗಡೆನೇ ಹೊಲ ಇದೆ. ಹಂಗೆ ನೀವು ನೋಡಿದ್ದೀರಾ, ರೆಗ್ಯುಲರಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತೀರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಬಂದು ನಿಂತ್ಕೊಂಡ್ರೆ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ. ಸೊ ಹಾಗಾಗಿ ಒಂದು 2 ನಿಮಿಷ, ಜಾಸ್ತಿ ಏನಿಲ್ಲ, ಒಂದು 2 ನಿಮಿಷನಾದರೂ ಬಂದು ನಿಂತ್ಕೊಂಡಿರ್ತೀನಿ. ಇನ್ನು ನೆಲ ಒರೆಸಿ ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಳಕಾಗೋಯ್ತು. ಸೊ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ರಂಗೋಲಿನ ಬಿಡಿಸಿ, ಸಂಕ್ರಾಂತಿ ಅಲ್ವಾ, ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ರಂಗೋಲಿನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಪ್ಲ್ಯಾನ್ ಮಾಡಿದ್ದೆ. ಸೊ ಫೈನಲಿ ಈ ಥರ ರಂಗೋಲಿ ಬಂದಿತ್ತು. ಇಲ್ಲಿ ನಾನು ಬಿಡಿಸಿರೋ ರಂಗೋಲಿ ಬಂದ್ಬಿಟ್ಟು ಅಕ್ಕಿ ಹಿಟ್ಟಿಂದ ನಾನು ಬಿಡಿಸಿದ್ದು. ಹಾಗಾಗಿ ಮೊದಲೇ ನಾನು ಚಾಕಿಂದ ಒಂದ್ಸಾರಿ ರಂಗೋಲಿನ ಬಿಡಿಸ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಅಕ್ಕಿ ಹಿಟ್ಟನ್ನ ಹಾಕಿರ್ತೀನಿ. ಸೊ ಡೈರೆಕ್ಟಾಗಿ ನಾವು ಅಕ್ಕಿ ಹಿಟ್ಟಿಂದನೇ ರಂಗೋಲಿನ ಬಿಡಿಸ್ಬೇಕು ಅಂದರೆ ಚೆನ್ನಾಗಿ ಬರೋದಿಲ್ಲ, ಅಕ್ಕಿ ಹಿಟ್ಟಿಂದ ರಂಗೋಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಮೊದಲೇ ನಾನು ಚಾಕಿಂದ ಬರ್ತಿರ್ತೀನಿ. ಇದೇ ಕಾರಣಕ್ಕೆ ನಾನು ಬೆಳಿಗ್ಗೆ ರೆಗ್ಯುಲರ್ ಆಗಿ ರಂಗೋಲಿನ ಬಿಡ್ಸೋಕ್ಕೆ ಹೋಗೋದಿಲ್ಲ, ಚಾಕಿಂದನೇ ರಂಗೋಲಿ ಬಿಡಿಸಿರ್ತೀನಿ. ಇಲ್ಲಿ ಬಂದಾಗಿಂದ ಸುಮಾರು 2 ವರ್ಷ ಆಯಿತು ರಂಗೋಲಿ ತರಿಸೇ ಇಲ್ಲ ನಾನು. ಪುಡಿ ರಂಗೋಲಿ ತರಿಸಿಲ್ಲ, ಅಕ್ಕಿ ಹಿಟ್ಟಿಂದಾನೇ. ಇವಾಗ ಏನಾದರೂ ಹಬ್ಬ ಇದ್ದಾಗ, ಸ್ಪೆಷಲ್ ಪೂಜೆ ಇದ್ದಾಗ ಅಕ್ಕಿ ಹಿಟ್ಟಿಂದ ಬಿಡಿಸ್ತೀನಿ. ಇಲ್ಲ ಮಿಕ್ಕಿರೋ ದಿನಗಳಲ್ಲಿ ನಾನು ಹಂಗೆ ಚಾಕಿಂದಾನೇ ಒಂದು ಸ್ವಲ್ಪ ಏನಾದರೂ ಡಿಸೈನ್ ಬಿಡಿಸ್ಬಿಟ್ಟಿರ್ತೀನಿ ಹೊಸ್ತಿಲ್ ಮುಂದೆ. ಓಕೆ, ಇವಾಗ ಒಳಗಡೆ ಬಂದು ಪೂಜೆನ ಮಾಡ್ತಾಯಿದ್ದೀನಿ, ದೇವ್ರ ಪೂಜೆನ. ಸೊ ಏನಾದರೂ ಸ್ಪೆಷಲಾಗಿ ಹಬ್ಬ ಏನಾದರೂ ಇದ್ದರೆ ಬೆಳಿಗ್ಗೆ ಎದ್ದು 1-2 ಗಂಟೆ ಮನೆ ನೆಲ ಒರೆಸೋದು, ಮನೆ ಶುದ್ಧ ಮಾಡ್ಕೊಳ್ಳೋದು, ಪೂಜೆ ಮಾಡೋದು ಇದೇ ಆಗೋಗುತ್ತೆ. ಸೊ ಟಿಫನ್ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಬಂದುಬಿಟ್ಟು ಮಧ್ಯಾಹ್ನನೇ ಮಾಡ್ತೀನಿ ನಾನು. ಸೊ ಓಕೆ, ಫೈನಲ್ ಆಗಿ ಪೂಜೆ ಕಾರ್ಯಕ್ರಮ ಮುಗೀತು. ಧೂಪ ಎಲ್ಲ ಬೆಳಗ್ಬಿಟ್ಟು ಹೊರಗಡೆ ಇಟ್ಬಿಡ್ತೀನಿ. ಒಳಗಡೆ ಒಂದು ಸ್ವಲ್ಪ ಹೊತ್ತು ಬೆಳಗ್ಬಿಟ್ಟು ಒಳಗಡೆ ಎಲ್ಲ ಕಡೆನೂ ಧೂಪನ ತೋರಿಸಿ ಧೂಪನ ಲಾಸ್ಟಲ್ಲಿ ಹೊರಗಡೆನೇ ಇಟ್ಬಿಡ್ತೀನಿ. ಯಾಕೆಂದರೆ ಧೂಪದ ಹೊಗೆ ಮಕ್ಕಳಿಗೆ ಅಷ್ಟಾಗಿ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಂತ ಧೂಪ ಬೆಳಗ್ದೇ ಇರೋಕ್ಕಾಗೋದಿಲ್ಲ. ಸೊ ಈ ರೀತಿ ಮಾಡ್ತಾ ಇರ್ತೀನಿ, ಜಾಸ್ತಿ ಹಾಕೋದಿಲ್ಲ ಧೂಪನ. ಬೆಳಗ್ಗೆ ಸಾಯಂಕಾಲ ಹಾಕಿದ್ರೂ ಕೂಡ ಒಂದು ಸಾರಿ ಮನೆಯೆಲ್ಲನೂ ಒಂದು ಸಾರಿ ತೋರಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹೊರಗಡೆ ಇಟ್ಬಿಟ್ಟು ಬಾಕ್ಲು ಹಾಕ್ಬಿಡ್ತೀನಿ. ಓಕೆ, ಇವಾಗ ಗುಂಡನ್ನ ಇವಾಗ ತಾನೇ ಎದ್ದ, ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಇವತ್ತು. ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿನ ಕೊಡ್ತಾ ಇರ್ತೀನಿ. ಸೊ ಬಾದಾಮಿನ ನೆನೆಸ್ಬಿಟ್ಟು ಕೊಡ್ತಾ ಇರ್ತೀನಿ. ನೆನೆಸಿರೋ ಬಾದಾಮಿನ ಸಿಪ್ಪೆ ಸುಲಿದು ಕೊಟ್ಟಿದ್ದೀನಿ. ಇನ್ನು ಅವ್ನು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂತಾನೆ. ಅದಾದಮೇಲೆ ಸ್ವಲ್ಪ ಬಿಸ್ಕೆಟ್ ಏನಾದರೂ ತಿಂತಾನೆ. ಓಕೆ, ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ನಾನು ಸುಜ್ಜಿ ರವೆನ ಬಳಸ್ಕೊಂಡ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಖಾರ ಬಾತ್ ಅಂತ ಹೇಳ್ತೀರಾ ನೋಡಿ, ಸೊ ಅದನ್ನು ಮಾಡ್ತಾ ಇದ್ದೀನಿ.
ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹಸ್ಬೆಂಡು ಅವ್ರ ಕೊಲೀಗ್ಸ್ನ ಮಧ್ಯಾಹ್ನ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಜಾಸ್ತಿ ಅಡುಗೆನೇ ಮಾಡಬೇಕು. ಇವತ್ತು ಇಡೀ ದಿನ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನವರೆಗೂ ಅಡುಗೆ ಆಗುತ್ತೆ. ಹಾಗೆ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಇವತ್ತು ಸಂತೆ ಇದೆ. ಹಾಗೆ ಸಾಯಂಕಾಲನೇ ಒಂದು ಫಂಕ್ಷನ್ ಇದೆ ಇಲ್ಲಿ ಊರಲ್ಲಿ, ಪಕ್ಕದ ಊರಲ್ಲಿ ಬೆಳವಡಿ ಪಕ್ಕದಲ್ಲಿ ಒಂದು ಜಾಲಿಕೊಪ್ಪ ಅಂತ ಊರಿದೆ. ಅಲ್ಲಿ ಒಂದು ನದಿ ಇದೆ. ನಾನು ನಿಮಗೆ ಕೆಲವೊಂದಿಷ್ಟು ವ್ಲಾಗ್ಗಳಲ್ಲಿ ತೋರಿಸ್ತಿದ್ದೀನಿ, ಊರಿಗೆಲ್ಲ ಹೋಗ್ಬೇಕಾದ್ರೆ ನದಿನ ತೋರಿಸ್ತಿದ್ದೀನಿ. ಸೊ ಆ ನದಿಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಜಾತ್ರೆ ಇರುತ್ತೆ. ಅಲ್ಲಿ ನದಿ ಪಕ್ಕದಲ್ಲಿ ಜಾತ್ರೆ ಇರುತ್ತೆ, ಪ್ರವಚನ ಇರುತ್ತೆ. ಹಾಗೆ ಇವತ್ತು ಅಲ್ಲಿ ನದಿ ಪಕ್ಕದಲ್ಲಿನ ಒಂದು ಆಶ್ರಮ ಇದೆ. ಆ ಆಶ್ರಮದವರು ಮಲಪ್ರಭಾರತಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅಂದರೆ ದೀಪೋತ್ಸವನ ಇಟ್ಕೊಂಡಿದ್ದಾರೆ. ಸೊ ಸಾಯಂಕಾಲದ ಹೊತ್ತು, ಹಾಗಾಗಿ ಅಲ್ಲಿ ಹೋಗಬೇಕು. ಹೋದ ವರ್ಷ ಸಂಕ್ರಾಂತಿಗೂ ನಾವು ಎಲ್ಲೂ ಹೋಗಿರಲಿಲ್ಲ. ಹಾಗೆ ಈ ವರ್ಷನೂ ಅಷ್ಟೇ ಎಲ್ಲೂ ಹೋಗಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಇವರಿಗೆ ರಜೆ ಇರುತ್ತೋ ಇಲ್ವೋ ಅಂತ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾವು ಏನು ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸಡನ್ನಾಗಿ ಅವರಿಗೂ ಕೂಡ ರಜೆ ಇತ್ತು ಇವತ್ತು. ಹಾಗೆ ಇಲ್ಲಿ ಪಕ್ಕದಲ್ಲಿ ಫಂಕ್ಷನ್ ಕೂಡ ಇತ್ತು. ಬೇರೆ ಎಲ್ಲೂ ಪ್ಲ್ಯಾನ್ ಮಾಡದೇ ಇರೋದ್ರಿಂದ ಸಡನ್ನಾಗಿ ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಅಯ್ಯೋ ಇರಲಿ ಬಿಡಿ, ಇದು ಒಂದು ವರ್ಷನೂ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬೇಜಾರಲ್ಲಿದ್ದೆ. ಅದೇ ಟೈಮಿಗೆ ಅವ್ರು ಹೇಳಿದ್ರು, ನನ್ನ ಹಸ್ಬೆಂಡ್ ಹೇಳಿದ್ರು ಬಂದು, ಇಲ್ಲ ಇಲ್ಲಿ ಫಂಕ್ಷನ್ ಇದೆ ನದಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ, ಇಲ್ಲಿ ಟಿಫನ್ ರೆಡಿ ಮಾಡಿದೆ. ಇನ್ನು ಹಾಲು ಕಾಯ್ಸೋಕೆ ಇಟ್ಕೊತಾ ಇದ್ದೀನಿ. 1 ಲೀಟರ್ ಹಾಲನ್ನ ತರಿಸ್ಕೊಂಡಿರ್ತೀನಿ ರೆಗ್ಯುಲರ್ ಆಗಿ. ಡೈಲಿ 1 ಲೀಟರ್ ಬೆಳಿಗ್ಗೆ ತರಿಸ್ಕೊಂಡ್ರೆ ಇಡೀ ದಿನ ಆಗುತ್ತೆ. ಈ ಸಣ್ಣ ರವೆ ಉಪ್ಪಿಟ್ಟು ಬಿಸಿ ಇರುವಾಗಲೇ ತಿಂದ್ರೇ ಚೆನ್ನಾಗಿರುತ್ತೆ. ಹಾಗೆ ಇದು ಜಾಸ್ತಿ ಗಟ್ಟಿ ಆದರೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಸ್ವಲ್ಪ ತೆಳುವಾಗಿ ಮೆದುವಾಗಿಯೇ ಇರಬೇಕು. ಹಾಗೆ ಸ್ವಲ್ಪ ಜಾಸ್ತಿ ಏನೇನು ಹಾಕಬೇಕಾಗುತ್ತೆ ಈ ಉಪ್ಪಿಟ್ಟು ಮಾಡಬೇಕಾದ್ರೆ. ಸೊ ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ಉಪ್ಪಿಟ್ಟು ಟೇಸ್ಟಿಯಾಗಿರೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಹಾಗೆ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೋಡಿ, ಈ ಥರ ಬಂದಿತ್ತು ಉಪ್ಪಿಟ್ಟು. ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ಕೊಡೋ ಥರನೇ ಇರುತ್ತೆ. ಈ ಉಪ್ಪಿಟ್ಟು ರೆಸಿಪಿನ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ, ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಸ್ಟವ್ ಮೇಲೆ ನಾನು ಪಾಯಸನ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸ್ಟವ್ ಮೇಲೆ ಪಲ್ಯನ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ, ಯಾಕೆಂತಂದರೆ ಆ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ. ಇನ್ನು ಸಾಯಂಕಾಲ ದೀಪೋತ್ಸವಕ್ಕೆ ಹೋದರೆ ಅಲ್ಲೂ ಕೂಡ ವಿಡಿಯೋ ಶೂಟ್ ಮಾಡ್ಕೊಬೇಕಾಗತ್ತೆ. ಅದರದ್ದು ಕೂಡ ಮೇನ್ ವಿಡಿಯೋನೇ ಅದೇ ಆಗಿರುತ್ತೆ. ಹಾಗಾಗಿ ಅಲ್ಲೇ ಜಾಸ್ತಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಸ್ತಿ ಯಾವುದೇ ರೀತಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ಓಕೆ, ಇಲ್ಲಿ ನಾನು ವಟಾಣಿಕಾಳು ಬಳಸ್ಕೊಂಡು ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಮಸಾಲೆ ಖಾರ ಹಾಕ್ಬಿಟ್ಟೇ ಮಾಡ್ಕೊಂಡಿರೋದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂತ ಅಂದರೆ ಇನ್ನೊಂದು ಸಾರಿ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ವಟಾಣಿಕಾಳು ಪಲ್ಯ ಮಾಡೋ ರೆಸಿಪಿ ಏನಿದ್ರು ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ಇನ್ನೊಂದು ಸಾರಿ ಶೇರ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಸೈಡಲ್ಲಿ ಪಾಯಸನ ಕುದಿಯೋಕೆ ಇಟ್ಟಿದ್ದೆ. ಸೊ ಪಾಯಸನೂ ಒಂದು 50% ರೆಡಿ ಆಗಿದೆ. ಇದೇ ಟೈಮ್ನಲ್ಲೇ ಬಾದಾಮ್ ಪೌಡರ್ನ ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕದ್ಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಪಾಯಸಕ್ಕೆ ಬಾದಾಮ್ ಪೌಡರ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಪಾಯಸಕ್ಕೆ ಒಂದು ಥಿಕ್ನೆಸ್ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಾನು ಪಾಯಸದ್ದು ಒಂದು ರೆಸಿಪಿನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಈ ಥರ ಬಂದಿತ್ತು ಪಾಯಸ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇನ್ನು ಇಲ್ಲಿ ಪಲಾವ್ನ ಮಾಡ್ಕೊಂಡಿದ್ದೆ. ಪಲಾವು, ಪಾಯಸ ಮತ್ತು ವಟಾಣಿಕಾಳು ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಇದಿಷ್ಟು ನಮ್ಮ ಮನೆ ರೆಸಿಪಿ ಆಗಿತ್ತು. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಎಷ್ಟೊಂದು ಅಡುಗೆ ಇವತ್ತು ನಮ್ಮ ಮನೆಗೆ ಬಂದಿತ್ತು ಗೊತ್ತಾ, ಹೇಳ್ತೀನಿ ಮುಂದೆ ನಿಮ್ಗೆ ತೋರಿಸ್ತೀನಿ. ಹಾಗೆ ಕೆಳಗಡೆ ಅಂಟಿಗೆ ಪಲಾವ್ ಕೊಡೋಣ ಮತ್ತು ಪಾಯಸನ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ತಾಟ್ಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಕಡ್ಲಿ ಕೊಟ್ಟಿದ್ದು ಹಸಿಕಾಯಿ, ನಮ್ಮ ಸೈಡಲ್ಲಿ ಇದಕ್ಕೆ ನಾವು ಸುಳ್ಳು ಅಂತ ಕರಿತೀವಿ. ಸೊ ಅದನ್ನು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಡಿಸ್ಬಿಟ್ಟು ಇಟ್ಟಿದ್ದೆ, ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಹಾಗೆ ಅವರು ಕೂಡ ನನಗೆ ಕರೆದು ಗಜ್ಜರಿ ಮತ್ತು ಕೆಲವೊಂದಿಷ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ದಿನ ನಾವು ದೇವ್ರಿಗೆ ನೈವೇದ್ಯ ಅಂತ ಹೇಳಿಬಿಟ್ಟು ಕ್ಯಾರೆಟು, ಗೆಣಸು ಮತ್ತು ಕಡ್ಲಿ ಸುಲ್ಗಾಯಿ, ಹಾಗೆ ಕಬ್ಬು, ಹಾಗೆ ಬಾರಿಹಣ್ಣು, ಎಲಚಿ ಹಣ್ಣು, ಈ ಥರ ಕೆಲವೊಂದಿಷ್ಟು ಹಣ್ಣು ತರಕಾರಿಗಳನ್ನ ನೈವೇದ್ಯಗೆ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಸೊ ಇದು ನಮ್ಮ ಓನರ್ ಮನೆ, ಅಷ್ಟಾಗಿ ಏನು ಕವರ್ ಮಾಡ್ಕೊಂಡಿಲ್ಲ. ಸೊ ಅವರಿಗೆ ಪಲಾವು ಮತ್ತು ಪಾಯಸನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅವ್ರ ಮನೆಗೆ ಎಲ್ಲನೂ ಕೊಟ್ಬಿಟ್ಟು ಮತ್ತೆ ತಿರ್ಗಾ ಮನೆಗೆ ಬಂದು ನಾನು ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ. ಇಲ್ಲಿ ಕಬ್ಬು, ಕ್ಯಾರೆಟು, ಸುಲ್ಗಾಯಿ, ಪಲಾವ್ ಪಾಯಸನ ನಾನು ದೇವ್ರಿಗೆ ನೈವೇದ್ಯ ಮಾಡಿದೆ. ಮನೆಯಲ್ಲಿ ಏನಿರುತ್ತೋ ಅದರಲ್ಲಿ ನಾವು ನೈವೇದ್ಯ ಮಾಡಬೇಕು. ಹಾಗೆ ಇವತ್ತಿನ ಈ ಸಂಕ್ರಾಂತಿ ಸ್ಪೆಷಲ್ ಆಗಿ ಪಾಯಸ ಮಾಡಬೇಕು ಅಂತಲೇ ಹೇಳಿದ್ರು ಅಕ್ಕ ನನಗೆ ಕಾಲ್ ಮಾಡಿ. ಪಾಯಸ ಮಾಡೋ ನೈವೇದ್ಯಗೆ ಇವತ್ತು ಪಾಯಸನೇ ಶ್ರೇಷ್ಠ ಅಂತ ಹೇಳಿದ್ರು. ಹೀಗಾಗಿ ಪಾಯಸ ಮಾಡಿದ್ದೆ. ಇನ್ನು ಲಾಸ್ಟಲ್ಲಿ
ಸಂಡಿಗೆ ಕರೆಯೋದು. ಸೊ ಸಂಡಿಗೆನ ಕರೆದ್ಬಿಟ್ಟು ಇನ್ನು ಎಲ್ರಿಗೂ ಊಟ ಕೂರಿಸ್ಬೇಕು ಅಂತ ಹೇಳಿ ರೆಡಿ ಮಾಡೋ ಅಷ್ಟರಲ್ಲಿ ನೋಡಿ ನಮ್ಮ ಕೆಳಗಡೆ ಓನರ್ ಆಂಟಿ ಎಷ್ಟೆಲ್ಲ ಕೊಟ್ಟಿದ್ದಾರೆ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಣೆಕಾಯಿ ಪಲ್ಯ, ಅವರೆಕಾಯಿ ಪಲ್ಯ, ಮಾದಲಿ, ಆಮೇಲೆ ಜುಲ್ಕದ ವಡೆ, ಎಷ್ಟು ಮೊಸರನ್ನ, ಈ ಥರ ಎಷ್ಟು ನಾನು ಅಡುಗೆ ಮಾಡದೇ ಇದ್ರು ಸರಿ ಹೋಗ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಅಷ್ಟೆಲ್ಲ ತಗೊಂಡು ಬಂದಿದ್ರು. ಇವತ್ತು ಭರ್ಜರಿ ಊಟ ಆಯಿತು ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬಕ್ಕೆ. ಇದೆಲ್ಲನೂ ತಗೊಂಡು ಒಳೆ ಹತ್ರ ಹೋಗಿ ಕೊಟ್ಕೊಂಡು ತಿಂದಿದ್ದು ಮಜವಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಜ್ಜಿ ರೊಟ್ಟಿ, ಆಮೇಲೆ ವಟಾಣಿಕಾಳು ಪಲ್ಯ, ಎಣ್ಣೆಕಾಯಿ ಪಲ್ಯ, ಅವರೆಕಾಳು ಪಲ್ಯ, ಆಮೇಲೆ ಜುನ್ಕದ ವಡೆ, ಮೊಸರು, ಚಟ್ನಿ, 2 ಥರ ಚಟ್ನಿ ಪುಡಿ, ಮೆಂತ್ಯ, ಆಮೇಲೆ ಇದು ಮೂಲಂಗಿ, ಮೊಸರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತು ನಮ್ಮ ಮನೇಲಿ ಭರ್ಜರಿ ಊಟ. ಸೊ ಎಲ್ಲರೂ ಸೇರಿಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಆರು ಮತ್ತು ಗುಂಡಣ್ಣ ಆವಾಗಲೇ ಊಟ ಮಾಡಿದರು. ನಮ್ಮ ಆರುಗಂತೂ ಪಾಯಸ ಇದ್ದರೆ ಬೇರೆ ಯಾವುದು ಬೇಕಾಗಿಲ್ಲ. ಆರು ಬೇಬಿ ಪಾಯಸನ ತುಂಬಾ ಇಷ್ಟಪಡ್ತಾಳೆ. ಸೊ ಅವಳು ಆವಾಗಲೇ ಪಾಯಸನ ತಿಂದಿದ್ಲು. ನೈವೇದ್ಯ ಮಾಡಿದ ತಕ್ಷಣ ಅವಳ ಕೈಯಿಂದ ನೈವೇದ್ಯ ಮಾಡಿಸಿದ್ದೆ. ಸೊ ನೈವೇದ್ಯ ಮಾಡಿ ಅವಳು ಪಾಯಸ ತಿಂದಿಲ್ಲ. ಎಲ್ಲರೂ ಹೇಳ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಇನ್ನು ಸಾಯಂಕಾಲ ಹೊರಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಹೊರಡೋ ಮುಂಚೆ ದೇವರಿಂದ ದೀಪ ಹಚ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಕೂಡ ಸಂತೆಗೆ ಹೋಗಿ ತರಕಾರಿನ ತೊಗೊಂಡು ಬಂದಿದ್ದಾರೆ. ಚೀಲ ಪಕ್ಕದಲ್ಲಿ ಹಂಗೆ ಇದೆ. ಇನ್ನು ಬಂದ ಮೇಲೆ ಅದೆಲ್ಲನೂ ತೆಗಿತೀನಿ. ಇವಾಗ ಏನು ತಗೋದಿಲ್ಲ. ಸಾಯಂಕಾಲ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವಾಗ. ಸೊ ಹೋಗ್ಬೇಕಾದ್ರೆ ಇಲ್ಲಿಂದ ಮನೆಯಿಂದ ಹೋಗ್ಬೇಕಾದ್ರೆ 5:30 6 ಗಂಟೆನೇ ಆಗೋಗಿತ್ತು ಟೈಮು. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಮಧ್ಯಾಹ್ನ ಟೈಮೇ ಇತ್ತಂತೆ. ಸೊ ಪ್ರವಚನ ಕಾರ್ಯಕ್ರಮ, ಹಂಗೆ ಪ್ರಸಾದ ಇತ್ತಂತೆ. ಸೊ ನಾವೆಲ್ಲನೂ ಮಿಸ್ ಮಾಡ್ಕೊಂಡ್ವಿ. ಸಾಯಂಕಾಲ ಬಂದಿದ್ದರಿಂದ ಎಲ್ಲನೂ ಕಾರ್ಯಕ್ರಮ ಎಲ್ಲನೂ ಮುಗ್ದೋಗಿತ್ತು. ಇನ್ನು ದೀಪೋತ್ಸವ ಮಾತ್ರ ಇತ್ತು. ಸೊ ದೀಪೋತ್ಸವನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊಳೆಗೆ ಬಂದಿದ್ವಿ. ಸಾಯಂಕಾಲ ಆಗಿರೋದ್ರಿಂದ ಹೊಳೆ ಹತ್ರ ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಸಿಕ್ಕಾಪಟ್ಟೆ ಜನ ಬಂದಿತ್ತು. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಹೊಳೆಗೆ ಸ್ನಾನ ಎಲ್ಲ ಮಾಡೋದಕ್ಕೆ ಜನ ಬಂದಿರ್ತಾರೆ. ತುಂಬ ಜನ ಇದ್ದರು. ಹಾಗೆ ಜಾತ್ರೆ ಇತ್ತಂತೆ ಇಲ್ಲಿ. ಆದರೆ ನಾವು ಹೋಗೋ ಅಷ್ಟರಲ್ಲಿ ಎಲ್ಲನೂ ಮುಗ್ದೋಗಿತ್ತು. ನಾವು ಹೋಗಿ ಸ್ವಲ್ಪ ಅಲ್ಲಿ ಪೂಜೆನ ಮಾಡಿಸ್ಬಿಟ್ಟು ಹೊಳೆಯಲ್ಲಿ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಬಂದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾನು ಇಲ್ಲೇ ಇದ್ರು ಪಕ್ಕದಲ್ಲೇನೆ ಇದ್ರು ಕೂಡ ನಾನು ಒಂದ್ಸಾರಿನೂ ಬಂದಿರಲಿಲ್ಲ. ಸುಮ್ಮನೆ ಹಂಗೆ ಊರಿಗೆ ಹೋಗುವಾಗ ಬರುವಾಗ ನೋಡ್ತಾ ಇದ್ದೆ. ಸೊ ಕೆಳಗಡೆ ಇಳಿದು ನದಿ ಹತ್ರ ಬಂದಿರೋದು ಇದೇ ಫಸ್ಟ್ ಟೈಮು. ನಾವು ಸೀದಾ ಬಂದ್ಬಿಟ್ಟು ಕಾಲು ತೊಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ ತಕ್ಷಣನೇ ಖುಷಿಯಿಂದ ನಾವು ನದಿ ಒಳಗಡೆ ಇಳಿದ್ಬಿಟ್ಟು ಕಾಲು ತೊಳ್ಕೊಂಡ್ವಿ. ಆಮೇಲೆ ನನಗೆ ಅನ್ನಿಸ್ತು ಅಲ್ಲಿ ಎಲ್ಲರೂ ಪೂಜೆ ಮಾಡಿದ್ರು. ಆಮೇಲೆ ಸೊ ಅಲ್ಲಿ ಕಾಯಿ ಎಲ್ಲ ಒಡಿಸ್ಕೊತಾ ಇದ್ರು, ತೆಂಗಿನಕಾಯಿ ಎಲ್ಲ ದೇವರಿಗೆ ಒಡಿಸ್ತಾ ಇದ್ರು. ಅಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ಗುಡಿ ತರ ಮಾಡಿಬಿಟ್ಟು ಚಿಕ್ಕದಾಗಿ ಮಂಟಪ ತರ ಮಾಡಿಟ್ಟು ಅಲ್ಲಿ ಒಂದು 5 ಮಣ್ಣಿನ ಮುದ್ದೆನ ಮಾಡಿಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಪೂಜೆ ಮಾಡಿಸ್ತಾ ಇದ್ರು. ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಅನ್ನಿಸ್ತು ಸೊ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತೇನೋ ಅಂತ ಹೇಳ್ಬಿಟ್ಟು ಓಕೆ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಕಾಲೆಲ್ಲ ತೊಳ್ಕೊಂಡು ಹೋಗಿ ಪೂಜೆನ ಮಾಡಿಸ್ಕೊಂಡೆ. ಅಲ್ಲಿ ಕಾಯಿ ತೊಗೊಂಡು ಬಂದು 1-2 ಕಾಯಿನ ಓಡಿಸ್ಬಿಟ್ಟು ಉದ್ಕಡ್ಡಿ ಎಲ್ಲ ಬೆಳಗಿ ಪೂಜೆ ಮಾಡಿಸ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ನಾವು ಅಂದ್ಕೊಂಡಿರಲಿಲ್ಲ ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು, ಪ್ರೀ ಪ್ಲ್ಯಾನ್ ಏನೂ ಮಾಡಿರಲಿಲ್ಲ. ಆದರೂ ಕೂಡ ಬಂದ್ವಿ. ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಸಂಕ್ರಾಂತಿ ತುಂಬ ಖುಷಿ ಕೊಡ್ತು ನಮಗೆ. ಸೊ ಈ ಕಡೆ ನೋಡಿ ಗಂಗಾದೇವಿದೊಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಮೆರವಣಿಗೆ ಎಲ್ಲ ಮಾಡಿದ್ರಂತೆ, ತೇರಿತ್ತಂತೆ ಮಧ್ಯಾಹ್ನ ಟೈಮು, ತೇರೆಲ್ಲ ಹೇಳಿದ್ರಂತೆ ಇಲ್ಲಿ. ಸೊ ನಾವು ಬಂದಿರಲಿಲ್ಲ. ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಸೊ ಲಾಸ್ಟಲ್ಲಿ ಒಂದು ಸಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇರುವಾಗಲೇ ನಾವು ಬಂದಿದ್ವಿ. ಹೋಗೋ ಟೈಮ್ನಲ್ಲಿ ಸ್ವಲ್ಪ ಕತ್ಲೆ ಆಗಿತ್ತು ಅಂತಲೇ ಹೇಳ್ಬೋದು. ಸೂರ್ಯ ಪೂರ್ತಿಯಾಗಿ ಮುಳುಗೋ ಟೈಮು. ಒಂದು ಸೌರೇ ಚೂರು ಕಾಣ್ತಾ ಇದ್ದಾನೆ ಅಷ್ಟೇ. ಇನ್ನ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆಶ್ರಮದ ಕಡೆಗೆ ಬಂದ್ವಿ. ಇಲ್ಲಿ ಮುಂದ್ಗಡೆ ಕಾಣ್ತಾ ಇರೋದೇ ಆಶ್ರಮ. ಅಲೌಕಿಕ ಧ್ಯಾನ ಮಂದಿರ ಅಂತ ಆಶ್ರಮದ ಹೆಸರು. ಸೊ ಇವಾಗ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ, ಬರೋ ಅಷ್ಟರಲ್ಲಿ ಎಲ್ಲರೂ ಹೊಳೆ ಕಡೆಗೆ ಹೋಗಿದ್ರು. ಎಲ್ಲ ತಯಾರಿ ಮಾಡಿಕೊಂಡು ಹೊಳೆ ಕಡೆ ಹೋಗಿದ್ರು. ಸೊ
ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ನಾವು ಬೇಗ ಬಂದಿದ್ರೆ ಆಶ್ರಮ ಎಲ್ಲನೂ ವಿಡಿಯೋ ಶೂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೋದಾಗಿತ್ತು. ನಾನು ಕೂಡ ನೋಡಿಲ್ಲ ಒಳಗಡೆ ಹೋಗಿ ಆಶ್ರಮ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಬಂದಿರೋದು ಫಸ್ಟ್ ಟೈಮ್ ಇಲ್ಲಿ. ಸೊ ಇನ್ನು ಆಶ್ರಮ ವಿಡಿಯೋ ಶೂಟ್ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಕತ್ಲೆ ಆಗೋಗುತ್ತೆ, ಹಾಗೆ ಅಲ್ಲಿ ಹೊಳೆ ಹತ್ರ ಇರೋ ಕಾರ್ಯಕ್ರಮ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೊಳೆ ಹತ್ರನೇ ಹೋಗ್ತಾ ಇದ್ದೀವಿ ಇವಾಗ. ಏನು ಮಾಡೋಕ್ಕಾಗೋದಿಲ್ಲ, ಇನ್ನೊಂದು ಸಾರಿ ಬಂದಾಗ ಖಂಡಿತ ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸಾಕಷ್ಟು ಗೋವುಗಳನ್ನು ಸಾಕಿದಾರಂತೆ ಆಶ್ರಮದಲ್ಲಿ. ಸೊ ಹಾಗಾಗಿ ಗೋವುಗಳಿಗೇನೆ ಇದೆಲ್ಲ ಮೇವು ಇಲ್ಲಿ ಪಕ್ಕದಲ್ಲೇ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿದೆ ಆಶ್ರಮ ಒಳಗಡೆ ಅಂತ ಹೇಳ್ತಾರೆ. ಸೊ ಒಂದು ಸಾರಿ ನಾನು ಬರ್ತೀನಿ ಆಶ್ರಮ ನೋಡೋದಕ್ಕೆ. ಸೊ ಆವಾಗ ನಿಮಗೆ ತೋರಿಸ್ತೀನಿ. ಅಲ್ಲಿ ಮುಂದ್ಗಡೆ ಕಾಣ್ತಾ ಇರೋ ನದಿನಲ್ಲಿನೇ ಇವಾಗ ದೀಪೋತ್ಸವ ನಡೀತಾ ಇರೋದು. ಸೊ ಅಲ್ಲಿಗೆ ಹೋಗ್ಬೇಕು. ಈಗಾಗಲೇ ಎಲ್ಲರೂ ಹೋಗಿದ್ದಾರೆ, ನಾವೇ ಲೇಟು. ಅಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿತ್ತು. ಎಲೆಯಿಂದ ರೆಡಿ ಮಾಡ್ಕೊಂಡಿರುವಂಥ ಪುಟಾಣಿ ಹಣತೆಗಳಲ್ಲಿ ಮೇಣದ ಬತ್ತಿನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಹೂವು ಇಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು. ಆ ಹಣತೆಗಳನ್ನು ಓಮು ಮತ್ತು ಸ್ವಸ್ತಿಕ್ ಆಕಾರದಲ್ಲಿ ಜೋಡಿಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ದೀಪ ಎಲ್ಲ ಜೋಡಿಸಿ ಪೂಜೆಗೆ ರೆಡಿ ಮಾಡಿ ಇನ್ನ ಸಂಕಲ್ಪನ ಮಾಡ್ತಾರೆ. ಸಂಕಲ್ಪ ಮಾಡಿ ಆದ್ಮೇಲೆ ಪೂಜೆನ ಶಕೆ 1946 ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಪೌಷ್ಯಮಾಸೆ ಕೃಷ್ಣ ಪಕ್ಷೆ ಅಸ್ಯಾಂ ಶುಭತಿತೌ ಶುಭ ನಕ್ಷತ್ರ ಶುಭನಾಮ ಯೋಗೆ ಶುಭನಾಮಕರಣೆ ಏವಂ ಗಣಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿತೌ ಮಮ ಉಪಾರ್ಥ ದುರಿತ ಕ್ಷಯದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧನ ಕನಕ ವಸ್ತು ವಾಹನ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸರ್ವದೋಷ ನಿವಾರಣಾರ್ಥಂ ನವನವ ಜನಿತ ತಾಪತ್ರಯ ನಿವಾರಣಾರ್ಥಂ ಮಮ ಗೃಹ ಶಾಂತ್ಯರ್ಥಂ ಮಮ ಮನಶ್ಶಾಂತ್ಯರ್ಥಂ ಆದ್ಯ ಶುಭದಿನೆ ಶುಭ ಮುಹೂರ್ತೆ ಶ್ರೀ ಅಲೌಕಿಕ ಧ್ಯಾನ ಮಂದಿರ ಆಶ್ರಮಸ್ಯ ಪೂಜ್ಯ ಶಿವಾನಂದ ಗುರುನಾಥ ಸನ್ನಿಧಾನೇನ ಆದ್ಯ ಶುಭ ಮುಹೂರ್ತೆ ಮಲಪ್ರಭೆ ನದಿ ತಟಸ್ಯ ಶುಭ ಶೋಭನ ಮುಹೂರ್ತ ಅಂಗಭೂತ ಗಂಗಾರತಿ ಕರ್ಮ ಅಂಗಭೂತ ಆದ್ಯ ಉತ್ತರಾಯಣ ಪುಣ್ಯಕಾಲ ಪರ್ವಕಾಲ ಸಕಲ ಪುಣ್ಯ ಪ್ರಾಪ್ತ್ಯರ್ಥ ಯಥಾಶಕ್ತಿ ತಥಾಭಕ್ತಿ ಮಲಪ್ರಭಾರತಿ ಕರ್ಮ ಕರಿಷ್ಯಮಾಣಃ ಏತತ್ ಕರ್ಮ ನಿರ್ವಿಘ್ನೇನ ಪರಿಸಮಾಪ್ತಿ ದ್ವಾರಃ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಮಹಾಗಣಾಧಿಪತಿ ಧ್ಯಾನಂ ಅಹಂ ಕರಿಷ್ಯೆ ಮಮ ಕರ್ಮ ಪರಿಶುದ್ಧ್ಯರ್ಥ ಪವಿತ್ರ ಗಂಗಾದೇವತಾ ಪೂಜಾಂ ಅಹಂ ಕರಿಷ್ಯೆ ಇತಿ ಸಂಕಲ್ಪಃ ಏಕದೈವ ಜಗಮಾನರಾಯುಸ್ಥೇ ದೋರ್ದತಾತಗೆ ದೀಪಂ ದರ್ಶಯಾಮಿ ಕರ್ಪೂರಗೌರಂ ಗಣನಾವತಾರಂ ಸಂಸಾರಸಾರಂ ಭಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ಭವಾಮಿ ಪವಿತ್ರ ಗಂಗಾ ದೇವತಾಭ್ಯೋ ನಮಃ ಕರ್ಪೂರಮಂಗಳಯನಾದಂ ದರ್ಶಯಾಮಿ ಆಗಮಾರ್ಥಂ ತು ದೇವಾನಂ ಹರಾರ್ಥಂ ತು ರಕ್ಷಸಾ ಗುರುವೇ ಘಂಟಾರವಂ ಭಕ್ತ್ಯಾ ಸರ್ವೋಪದ್ರವನಾಶನಂ ಇತಿ ಗಂಟಾನಾದಂ ಶ್ರಾವಯಾಮಿ ನೈವೇದ್ಯಂ ಶಬ್ದಸೋಪೇತಮದಾನ ಭಕ್ಷ್ಯಸಮನ್ವಿತಂ
क्षीरघृतोपेतं नैवेद्यं प्रतिगृह्यताः पवित्रगङ्गा देवताभ्यो नमः प्रसाद नैवेद्यं निवेदयामि नैवेद्यानन्तरमुखे आचमनिजं समर्पयामि ऊगीफलसमायुक्तं नागवल्ले धैर्यं कर्पूरचूर्णसंयुक्तं ताम्बूलं प्रतिगृह्यताः ऊगीफलतामाम् ॐ सर्वमङ्गलायै नमः ॐ सर्वमङ्गलायै नमः ॐ सर्वमङ्गलायै नमः ॐ सर्वमङ्गलायै नमः इति ध्यात्वाः कात्यायन्याय विद्महे कन्याकुमारी धीमहे तन्नो पार्वती प्रचोदयात् जातवेदसे सुनुगाम सोममराते गतो निददाति वेदः समपरशदति दुर्गानि विश्वानावेव सिन्धुं दुरितात्यग्निजेतामग्निवर्णां तपसा ज्वलन्तीं हैरोचनीं कर्मफले ಕಾಂತೈತಿ ನೋಡಿ ಕೈ ನೋಡಿ ಇಲ್ಲಿ ಕಾಂತೈತಿಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ कामेश्वरो वैश्रवणो ददात वेलाय वैश्रवणाय मकानाय योपां पुष्पं वेदा पुष्पवान् प्रजावान् पुष्पान् भवति चन्द्रमावकपां पुष्पं पुष्पवान् प्रजावान् पुष्पान् भवति सर्वमङ्गलदेवताभ्यो नमः नानाविधपरिमलपत्रपुष्पाणि समर्पयामि
ನೋಡಿದ್ರಲ್ವಾ ಪೂಜೆನ ನದಿಗೆ ಪೂಜೆ ಮಾಡಿ ಆರತಿ ಮಾಡೋದು ಎಷ್ಟು ಚೆನ್ನಾಗಿ ಮಾಡೋದ್ರು ಅಂತ ಹೇಳಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ರ ಕೈಗೂ ದೀಪನ ಕೊಟ್ಟರು, ಅಲ್ಲಿ ಹಚ್ಚಿದ್ರು. ಆವಾಗಲೇ ಅಲ್ಲಿ ಓಂ ಆಕಾರದಲ್ಲಿ ಬರ್ದಿರೋ ದೀಪನ ಹಚ್ಚಿದ್ರು. ಸೊ ಅದನ್ನು ತಗೊಂಡು ಬಂದು ಎಲ್ಲರೂ ನದಿಲಿ ಬಿಡಬೇಕು ಅಂತ ಹೇಳಿ ಹೇಳಿದ್ರು. ಸೊ ಹಾಗಾಗಿ ಎಲ್ಲರೂ ಬಿಡ್ತಾ ಇದ್ದೀವಿ. ನನಗಂತೂ ತುಂಬಾ ಖುಷಿ ಆಯಿತು. ಆ ನದಿನಲ್ಲಿ ಆ ದೀಪಗಳು ತೇಲ್ಕೊಂಡು ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನದಿಗೆ ಪ್ಲಾಸ್ಟಿಕ್ ಎಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ದೀಪದ ಹಣತೆಯನ್ನು ಎಲೆಯಿಂದ ಮಾಡಿದ್ದಾರೆ. ಸೊ ಎಲೆಯಿಂದ ಮಾಡಿರೋಂಥ ಹಣತೆಯನ್ನು ತಗೊಂಡು ಬಂದಿದ್ರು. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ತಗೊಂಡು ಬಂದಿದ್ರು, ಆದರೂ ಕೂಡ ತುಂಬ ಜನ ಬಂದಿದ್ದರು. ಮೊದಲನೇ ಬಾರಿ ಮಾಡ್ತಾ ಇರೋ ದೀಪೋತ್ಸವ ಇದು ಮಲಪ್ರಭಾ ನದಿಗೆ. ಸೊ ಫಸ್ಟ್ ಟೈಮೇ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅಂದರೆ ಇನ್ನು ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಇನ್ನಾಲಿ ದೀಪೋತ್ಸವ ಎಲ್ಲ ಮುಗಿಸ್ಕೊಂಡು ಆಶ್ರಮದ ಕಡೆಗೆ ಬಂದ್ವಿ. ಇಲ್ಲಿ ಬಂದು ನಾವು ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ನಮಗೆ ತುಂಬ ಲೇಟಾಗಿ ಹೋಗಿತ್ತು. 7:30-8 ಗಂಟೆ ಎಲ್ಲ ಆಗಿತ್ತು. ಆಶ್ರಮ ಮಾತ್ರ ತುಂಬ ಚೆನ್ನಾಗಿದೆ, ಹೊರಗಡೆಯಿಂದ ನೋಡೋದಕ್ಕೇ ಅಷ್ಟೊಂದು ಚೆನ್ನಾಗಿದೆ. ಇನ್ನು ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಇನ್ನು ಹೋದಾಗಲೇ ಗೊತ್ತಾಗೋದು. ಇನ್ನು ಹೊರಗಡೆ ಮುಂದ್ಗಡೆ ಒಂದು ಗಂಗಾದೇವಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೈಯಲ್ಲಿ ಬಿಂದಿಗೆ ಹಿಡ್ಕೊಂಡು ಮೊಸಳೆ ಮೇಲೆ ನಿಂತು ನೀರು ಹಾಕೋ ಅಂತ ಪೋಸಲ್ಲಿ ಈ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಗಂಗಾದೇವಿದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ ಬಿಂದಿಗೆಲಿರೋ ನೀರು ಕಂಟಿನ್ಯೂಸ್ ಆಗಿ ಆ ಥರ ಬೀಳ್ತಾ ಇರೋ ರೀತಿಯೇ ಅದನ್ನು ಸೆಟಪ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡ್ಬೋದು ಮಮ್ಮಿ ನೋಡ್ಬೋದು ಬೈತಾರ ಆಶ್ರಮದ ಒಳಗಡೆ ಹೋಗೋಕ್ಕಂತೂ ಅವಕಾಶ ಇರಲಿಲ್ಲ, ಹಾಗಾಗಿ ಹೊರಗಡೆನೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು, ಸುಮಾರು 8 ಗಂಟೆ ಆಗೋಗಿತ್ತು ಟೈಮು. ಮನೇಲಿ ಹೆಂಗೂ ಅಡುಗೆ ಎಲ್ಲನೂ ಇತ್ತು, ಹಾಗಾಗಿ ನಾವು ಸ್ವಲ್ಪ ಆರಾಮಾಗಿಯೇ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಬರ್ತಾ ಇದ್ದೀವಿ. ಗುಂಡನನ್ನು ಮಧ್ಯಾಹ್ನ ಮಲಗಿಸಿರ್ಲಿಲ್ಲ, ಹಾಗಾಗಿ ಅವನಿಗೆ ಫುಲ್ ಜೋರು ನಿದ್ದೆ ಬಂದುಬಿಟ್ಟಿತ್ತು. ಸೊ ಬಂದ ತಕ್ಷಣ ಕುಯ್ಯಿ ಅಂತ ಅಳೋಕೆ ಶುರು ಮಾಡಿದ್ದ. ಅವನ್ನ ಮಲಗಿಸ್ಬಿಟ್ಟು ಮಿಕ್ಕಿರೋ ಕೆಲಸ ನೋಡೋಣ ಅಂತ ಅಂದ್ಕೊಂಡು ಅವನ್ನ ಮಲಗಿಸಿ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿ ಅಡುಗೆ ಅಂತೂ ಎಲ್ಲನೂ ಇತ್ತು, ಅದನ್ನೇ ತಿನ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಆವಾಗಲೇ ಹೋಗ್ಬೇಕಾದ್ರೇ ವೆಜಿಟೇಬಲ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಸೊ ಅದನ್ನು ಹಾಗೆ ಇಟ್ಬಿಟ್ಟು ಹೋಗಿದ್ದೆ. ಇನ್ನು ಅದೆಲ್ಲನೂ ತೆಗಿಬೇಕು, ಅವ್ರಿಗೆ ಊಟ ಎಲ್ಲ ಕೊಟ್ಬಿಟ್ಟು ಮತ್ತು ಎಲ್ಲನೂ ಕಿಚನ್ ಕ್ಲೀನ್ ಮಾಡಬೇಕು, ಅದೆಲ್ಲನೂ ಕೆಲಸ ಇದೆ. ಸೊ ಇವತ್ತು ತುಂಬಾ ಟಯರ್ಡ್ ಆಗಿದೆ, ಹಾಗಾಗಿ ಪಾತ್ರೆ ಏನು ತೊಳೆಯೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಅವರಿಗೆ ಊಟ ಕೊಟ್ಬಿಟ್ಟು ತರಕಾರಿ ಎಲ್ಲನೂ ಒಂದು ಕಡೆ ಸಪ್ರೇಟ್ ಮಾಡಿಬಿಟ್ಟು ಮಲಗ್ತೀನಿ. ಬೆಳಗ್ಗೆ ನೋಡ್ಕೊತೀನಿ, ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಅದೇ ರೀತಿ ಹೊಸದಾಗಿ ಬಂದಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.